ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಶುಕ್ರವಾರ ಸಂಜೆ 10 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಉಕ್ಕಡು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಮುಡಿ ಕೊಡೋದಿತ್ತು ಪಾಪದು, ಸೊ ಅದಕ್ಕೆ ಎಲ್ಲ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಇಲ್ಲಿ ಬಂದುಬಿಟ್ಟು 11:30ಗೆ ಟ್ರೈನ್ ಇರೋದು. ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಅಲ್ಲಿಂದ ಕಾರ್ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಟ್ರೈನಿಗೆ ಹೋಗ್ತೀವಿ. ಬನ್ನಿ ಗೈಸ್, ನಾನು ಇಲ್ಲಿಂದನೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ನಾವು ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ವಿ. ಮುರಳಿ ಅವರು ಪರ್ಸ್ನ ಮರ್ತು ಬಂದಿದ್ದಾರೆ ಮನೇಲೇ. ಸೊ ಅದಕ್ಕೆ ಈಗ ಮತ್ತೆ ನಾವು ಪರ್ಸ್ನ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಮನೆ ಹತ್ರ. ಈಗ ಪರ್ಸ್ನ ತೊಗೊಂಡು ಮತ್ತೆ ಲೇಕ್ಷಿಗೆ ದೋಸೆ ಬೇಕಿತ್ತಂತೆ. ಸೊ ದೋಸೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಗೈಸ್, ಇವತ್ತು ನಮ್ಮ ಜೊತೆ ನಿಮ್ಮನ್ನು ಕೂಡ ಉಕ್ಕಡು ಜಾತ್ರೆಗೆ ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ಇವಾಗ ಮುರಿದವ್ರು ಕೆಳಗಡೆ ಬಂದ ತಕ್ಷಣ ಲೇಕ್ಷಿಗೆ ದೋಸೆ ತೊಗೊಂಡು ಹೊರಡೋದೇನೆ. ಇನ್ನೇನು ಒಂದು ಹಾಫ್ ಆನ್ ಅವರ್ ರೈಲ್ವೆ ಸ್ಟೇಷನಿಗೆ ಹೋಗ್ಬಿಡ್ತೀವಿ. ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಇವತ್ತು ನಾಳೆ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಇಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಬರತ್ತವ್ರು ನಮ್ಮನ್ನು ಡ್ರಾಪ್ ಮಾಡ್ತಿದ್ದಾರೆ ಕಾರಲ್ಲಿ. ಯಾಕಂದರೆ ಮತ್ತೆ ನಾವು ಕಾರ್ ತೊಗೊಂಡಾಗ ನಿಲ್ಲಿಸಿ ಬರೋಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ಎಲ್ಲ ಕನ್ಸ್ಟ್ರಕ್ಟ್ ನಡೀತಿದೆ ಹೊಸದಾಗಿ ರೈಲ್ವೆ ಸ್ಟೇಷನು. ಸ್ವಲ್ಪ ಅದಕ್ಕೆ ಆರ್ಡ್ರೆ ಆ ಕಡೆ ಈ ಕಡೆ ಎಲ್ಲ ದೂರ ಆಗಿದೆ. ಹಂಗಾಗಿ ನಾವು ಈ ಕಡೆ ಸೈಡ್ ಬಂದು ಹೋಗ್ತಿದ್ವಿ. ಗೈಸ್, ಈಗ ಹೋಗ್ತಾ ಇದ್ದೀವಿ. ಇನ್ನೊಂದು 1/4 ಗಂಟೆ 20 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಹೋಗದೆ ಯಾವುದೋ ಟ್ರೈನ್ ಬರಲಿ ಹತ್ಕೊಯ್ತೀನಿ ನಿನ್ನ ಕಾಟಕ್ಕೆ ತಪ್ಕೊಂಡು. ಗೈಸ್, ಈಗ ಇನ್ನೇನು ಟ್ರೈನ್ ಬರುತ್ತೆ. S6 ನಮ್ಮದು ಬುಕ್ಕಿಂಗ್ ಆಗಿದೆ. ಸೊ ಅದಕ್ಕೆ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹಿಂದೆ ಬರ್ತಿದ್ದಾರೆ. ನಮ್ಮನೆ ಪೈಲ್ವಾನು ಲಗೇಜ್ ಇಟ್ಕೊಂಡು ಹೋಗ್ತಾವ್ರೆ 2 ಕಡೆ 2. ನಂದು ಚೋಟಾ ಮೊಟಾಣಿ ಪುಟಾಣಿ ಲಗೇಜ್ ನಂದು. ನಾನು ಬರೀ 2 ಪೇರ್ ತೊಗೊಂಡಿದ್ದೀನಿ ಅಷ್ಟೇ. ಅವ್ರದ್ದೊಂದು ನಂದೊಂದು. ಹಾಸಂದು ಎಲ್ಲ ಕನ್ಸ್ಟ್ರಕ್ಷನ್ ನಡೀತೈತೆ. ಮತ್ತೆ ನೋಡಿ ಅಲ್ಲಿ ತಿಂಡಿಗಳು ತಗೊಂಡು ಬರ್ತಾವ್ರೆ. ತಿಂಡಿ ಎಲ್ಲ ತಗೊಂಡು ನಾವು ಹೋಗಿ ಒಂದು 10-15 ನಿಮಿಷಕ್ಕೆಲ್ಲ ಟ್ರೈನ್ ಬಂದುಬಿಡ್ತು. ನಮಗೆ ರಿಸರ್ವೇಷನ್ ಆಗಿತ್ತು S6. ಸೊ ಅದಕ್ಕೆ ನಾವು ಅಲ್ಲಿ ಆ ಜಾಗಕ್ಕೆ ಬಂದು ಕೂತಿದ್ವಿ. ಅಲ್ಲಿಂದ ಸ್ವಲ್ಪ ಅನಿಸ್ತು. ನಾವು ಬೇಗ ಹೋಗಿ ಹತ್ಕೊಂಡ್ವಿ. ಆಲ್ರೆಡಿ ಟೈಮ್ 11:45 ಗಂಟೆ ಆಗೋಯ್ತು. ಹೋಗಿ ಹತ್ಕೊಂಡಿದ್ದ ತಕ್ಷಣ ಮೇಲೆ ಹೋಗ್ಬಿಟ್ಟು ಮಲ್ಕೊಬಿಟ್ವಿ ನಮ್ಮ ಸೀಟಿಗೆ. ಮತ್ತು ಎಲ್ಲ ಮಲಗಿದ್ರು ಅಕ್ಕಪಕ್ಕದಲ್ಲ. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಹೋಗಿದ ತಕ್ಷಣ ಮಲ್ಕೊಂಡ್ವಿ. ಗಾಯ್ಸ್, ದಾವಣಗೆರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನಾವು ಹರಿಹರ ಬಂದು ಇಳ್ಕೊಂಡ್ವಿ. ನಾನು ಜಾಸ್ತಿ ಅಲ್ಲಿ ವಾಯ್ಸ್ ಕೊಡಲಿಲ್ಲ, ಯಾಕಂದರೆ ಟ್ರೈನ್ದು ನಾಯ್ಸ್ ಎಲ್ಲ ಇತ್ತು. ಸೊ ಅದಕ್ಕೇನೆ ಹರಿಹರ ಹೇಳ್ಕೊಂಡು ಎಲ್ಲರೂ ಹೋಗ್ತಾ ಇದ್ವಿ. ನಾವು ಅಲ್ಲಿ ಇಳಿದಿದ್ದು 4 ಗಂಟೆಗೆ. ಬಟ್ ನಮಗೆ ಅಲ್ಲಿ ಏನೂ ವೆಹಿಕಲೇನ ದೇವಸ್ಥಾನ ಹತ್ರ ಹೋಗೋಕ್ಕೇನೂ ಅವೈಲೇಬಲ್ ಇರಲಿಲ್ಲ. ಯಾಕಂದರೆ ಬರೀ ಅಮಾವಾಸ್ಯೆಯಲ್ಲಿ ಮಾತ್ರ ಅಲ್ಲಿ ಹೋಗೋಕ್ಕೆ ಬಸ್ಸು ಆ ಥರ ಇರುತ್ತಂತೆ. ಇಲ್ಲಾಂದರೆ ಮಾಮೂಲಿ 6 o'clock ಒಂದು ಬಸ್ ಇದೆ, ಅದರಲ್ಲೇ ಹೋಗಬೇಕು. ಆಟೋನೂ ಇಲ್ಲ ಅಲ್ಲಿ, ಕಡಿಮೆ, ತುಂಬ ತೀರಾ ಕಡಿಮೆ. ನಮ್ಗೆ ಗೊತ್ತಾಗಲಿಲ್ಲ, ನಾವು ಮಾಮೂಲಿ ಇರುತ್ತೆ ಅಂತ ಬಂದ್ವಿ. ಆದರೆ ಇರಲಿಲ್ಲ. ಅಲ್ಲಿ ಹೋಗಿ ವಿಚಾರಿಸಿದಾಗ 6 o'clockಗೆ ಇರೋದು ಅಂದರು. ಇನ್ನೇನು ಮಾಡೋದು, ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲೇ 6 ಗಂಟೆ ನಾವು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಅದಾದಮೇಲೆ ನಾವು ಬಸ್ಸಲ್ಲಿ ಹೋದ್ವಿ. ಗೈಸ್, ಫೈನಲಿ ಬಸ್ ಬಂತು. 6:15 ಹಂಗೆ ಬಸ್ ಬಂತು. ಅದರಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ. ನಮಗೆ ಹರಿಹರದಿಂದ ದೇವಸ್ಥಾನ ಹತ್ರಕ್ಕೆ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಯಾವುದು ಅಲ್ಲಿ ಬೆಳಗ್ಗೆ ಹೊತ್ತು ಏನೂ ಸಿಗೋಲ್ಲ ಹೋಗೋಕ್ಕೆ. ನಾವು ಬೆಳಗ್ಗೆನೇ ಬಸ್ ಆಗಲಿ ಆಟೋ ಆಗಲಿ ಸಿಗೋದು. ನಾವು ವೆಯ್ಟ್ ಮಾಡಿಕೊಂಡು ಹೋದ್ವಿ. ನಾನು ಮಲ್ಕೊಂಬಿಟ್ಟೆ. ಅದಾದಮೇಲೆ ದೇವಸ್ಥಾನ ಹತ್ರ ಬಂದಮೇಲೆ ಎಚ್ಚರ ಆಯಿತು. ಅಷ್ಟೊಂದೇನು ರಶ್ ಇರೋಲ್ಲ. ಮಾಮೂಲಿ ಟೈಮಲ್ಲಿ ಹೋಗೋದೇನೆ ಬೆಸ್ಟ್ ಅಂದ್ಕೋತೀನಿ. ಅಮಾವಾಸ್ಯೆ ದಿವಸ ಅಂತೂ ತುಂಬ ರಶ್ ಇರುತ್ತೆ. ಈ ಟೈಮಲ್ಲಿ ಹೋಗೋದೇ ಬೆಸ್ಟ್ ಅನಿಸುತ್ತೆ. ಅಂದರೆ ಮೀಡಿಯಮ್ ಆಗಿರುತ್ತೆ, ರಶ್ ಏನಿರಲ್ಲ.
ಅದಾದಮೇಲೆ ಇಲ್ಲಿ ಇಳ್ಕೊಂಡು ನಾವು ಎಲ್ಲ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಲ್ಲೇ ಕಾಣಿಸ್ತಿದೆ ನಿಮ್ಗೆ ನೋಡೋಂಗೆ. ಅಲ್ಲೇ ದೇವಸ್ಥಾನ ಪಕ್ಕನೇ ರೂಮ್ ಮಾಡ್ಕೊಂಡ್ವಿ. ಇಲ್ಲೇನು ದೊಡ್ಡ ದೊಡ್ಡ ರೂಮ್ ಎಲ್ಲ ಸಿಗೋಲ್ಲ ನಿಮಗೆ, ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿದೆಯಂತೆ, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಒಟ್ಟಲ್ಲಿ ಮಾಮೂಲಿ ರೂಮೇ ಸಿಗೋದು. ಅದಾದಮೇಲೆ ನಾವು ಅಲ್ಲೇ ರೂಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅದಾದಮೇಲೆ ಅಲ್ಲಿ ರೂಮ್ನ ತೊಗೊಂಡ್ರು ಮುರಳಿ ಅವರು. ಗೈಸ್ ಈಗ ನಾವು ರೂಮಿಗೆ ಬಂದು ರೂಮಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಲೇಕ್ಷಿಗೆ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ಲೇಕ್ಷಿಗೆ ಮುಡಿ ಕೊಟ್ಕೊಂಡು ಹೊಳೆಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಟ್ರೈನ್ ಇದೆ ಮತ್ತೆ ಹೋಗೋದು. ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಯ್ ಮಾಡು ಲೇಕ್ಷು. ಎಲ್ಲಿ ಗೈಸ್ ದೇವಸ್ಥಾನ ಎಲ್ಲ ಆಮೇಲೆ ಗೈಸ್ ಈಗ ನಾವು ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ನಮಗೊಂದೇ ಭಯ, ಇವಳು ಕೂದಲು ಏನೋ ಇವಾಗ ಬೋಳಿಸ್ಕೊತೀನಿ ಅಂತವಳೆ, ಬೋಳಿಸ್ಕೊಂಡ್ಮೇಲೆ ನಮ್ಮ ಕೂದಲು ಕೊಡಿ ಅಂದ್ರೆ ನಾವು ಹೆಂಗೆ ತರೋದು ಅನ್ನೋದು ಡೌಟು. ಹೋಗ್ತಾವಳೆ ಅವಳೇ ನೋಡಿ, ಫಾಸ್ಟಾಗಿ ಹೋಯ್ತಾವಳೆ ಖುಷೀಲಿ ಮುಡಿ ಕೊಡೋಕ್ಕೆ. ಅಕಸ್ಮಾತ್ ಮತ್ತೆ ಬೇಕು ಅಂದರೆ ಏನು ಮಾಡೋದೋ ಗೊತ್ತಿಲ್ಲ. ಇಲ್ಲೇನೋ ಫುಲ್ ಖುಷಿಯಾಗಿ ಹೋಗ್ತಿದ್ದಾಳೆ, ಯಾಕಂದ್ರೆ ಅವಳಿಗೆ ತಲೆ ಎಲ್ಲ ಬಚ್ಕೊಳ್ಳೋದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಮಾಡಿಸ್ಕೊತೀನಿ ಅನ್ನೋ ಜೋಶಲ್ಲಿ ಹೋಗ್ತಿದ್ದಾಳೆ. ಅಲ್ಲಿ ಹೋಗಿ ಎಂಟ್ರ್ ಆಗಿದ ತಕ್ಷಣ ಅವ್ಳು ತಲೆಗೆ ನೀರು ಹಾಕಿ ಅಂದರು. ನೀರು ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳನ್ನ. ನಾನು ಹಾಕ್ಕೊಳ್ಳಲ್ಲ ನೀರು, ನನಗೆ ತಲೆ ಕೂದಲು ಬೇಕು, ನಾನು ಬೋಳಿಸ್ಕೊಳ್ಳಲ್ಲ ಅಂತ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಹೆಂಗೋ ಪೂಸಿ ಹೊಡೆದ್ಬಿಟ್ಟು ಮುರಳಿ ಅವರು ನೀರು ಹಾಕಿ ಇದು ಮಾಡ್ತಿದ್ಲು. ಅಲ್ಲಿವರೆಗೂ ಸುಮ್ಮನೆ ಇದ್ಲು. ಆಮೇಲೆ ಅಲ್ಲಿ ತೊಗೊಬಂದು ಕೂರಿಸಿದ್ವಿ ಅಷ್ಟೇ. ಸ್ಟಾರ್ಟ್ ಆಯಿತು. ನಾವು 3 ಜನ ಹಿಡ್ಕೊತಿದ್ದೀವಿ. ಅವಳೊಬ್ಳನ್ನ ಹಿಡ್ಕೊಳಕ್ಕೆ ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಹಂಗೆ ಕಿಚ್ಚಾಡ್ತಿದ್ದಾಳೆ, ಹಂಗೆ ಒದ್ದಾಡ್ತಿದ್ದಾಳೆ. ನಮಗಂತೂ ಸಾಕೋಗೋಯ್ತು. ಮೀನು ಹಿಡಿಯೋಣ. ಲೇಕ್ಷು ಹಾಯ್. ಲೇಕ್ಷು ಹಾಯ್. ಕವ ಬಂದ್ಬಿಟ್ಟೈತೆ ಅವಳಿಗೆ. ಎಲ್ಲವ್ರೆ ನಿನ್ನ ಮಗಳು ವಾಟರ್ ಪ್ರೂಫ್ ಅಂತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ವಿಶ್ವ. ಗೈಸ್ ನೋಡಿ ಅಲ್ಲಿ, ಗೈಸ್ ನೋಡಿ ಅಲ್ಲಿ ನಮ್ಮ ಅತ್ತೆ ಮಾವ ನೋಡಿ ಗೈಸ್. ಹೋಯ್ತು ಮುಖಕ್ಕೆ ಬನ್ನಿ ಬನ್ನಿ. ಇಲ್ಲ ನೀರಲ್ಲಿ ಬಿದ್ದಿದ್ರು ಏನಾಗಿಲ್ಲ. ಇಲ್ಲ ನೋಡ್ದೆ ವಾಟರ್ ಪ್ರೂಫ್. ಗೈಸ್ ಅಲ್ಲಿ ಸ್ನಾನ ಮಾಡ್ಕೋಬೇಕಾರಂತ ಹುಷಾರಾಗಿ ನಮ್ಮ ಮಾವನಂಗ್ರ ಹಂಗೆ ನಾನು ಸ್ವಲ್ಪ ಬಿದೋಗೋ ಥರ ಇತ್ತು, ಅಷ್ಟೊತ್ತಿಗೆ ಇಟ್ಕೊಂಡ್ರಂತೆ. ಅಲ್ಲಿ ಆಲ್ಮೋಸ್ಟ್ ಹುಡುಕ್ತಾ ಇರ್ತಾರೆ ಏನಾರು ಸಿಗುತ್ತಾ ಅಲ್ಲಿ ಅಂತ. ಒಂದು 3-4 ಜನ ಇರ್ತಾರೆ. ಸ್ನಾನ ಮಾಡಿದಾಗ ಏನಾರು ಸಿಗುತ್ತಾ ಅಂತಲೇ ನೋಡ್ತಾ ಇರ್ತಾರೆ. ಹಂಗಾಗಿ ಎಲ್ಲರೂ ಸ್ನಾನ ಮಾಡಿದರೆ ಕೇರ್ಫುಲ್ಲಾಗಿ ನಿಮ್ಮದು ಒಡವೆ ಎಲ್ಲ ಫಸ್ಟ್ ಬಿಚ್ಚಿಟ್ಟಾರು ಸ್ನಾನ ಮಾಡಿ, ಇಲ್ಲಾಂದರೆ ಟೈಟ್ ಇದ್ದರೆ ಮಾತ್ರ ನೀರೊಳಗಡೆ ಹಾಕ್ಕೊಂಡು ಇಳೀರಿ. ರೆಡಿಯಾಗಿ ಓಡ್ತಾ ಇದ್ದೀವಿ. ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಟೈಮ್ ಬಂದುಬಿಟ್ಟು 11:15. ನಮಗೆ ನೈಟ್ ಟ್ರೈನ್ 11 ಗಂಟೆ. ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಮನೆ ಕತ್ತೀವಿ ಅಷ್ಟೇ ಅಲ್ವೇನೋ. ಮಾತಾಡಿ ಬನ್ನಿ ಗೈಸ್, ನಿಮಗೆ ಕರ್ಕೊಂಡಿದ್ದೀನಿ ಅಜ್ಜಪ್ಪ ದೇವಸ್ಥಾನಕ್ಕೆ. ಹೇಗಿದ್ದಾರೆ? ಬಂದು ಕೂತಿದ್ದೀವಿ. ಈಗ ಅವ್ರಿಗೆಲ್ಲ ಕಾಯ್ತಾ ಇದ್ದೀವಿ. ಅವರೆಲ್ಲ ಬಂದಿದ ತಕ್ಷಣ ಹೋಗೋದೇನೆ.
ಇಲ್ಲೇ ದೇವಸ್ಥಾನ ಮುಂದೆನೇ ರೂಮ್ ಬುಕ್ ಮಾಡತ್ತೆ ಇದೀವಿ. ಇಲ್ಲೆಲ್ಲ ತುಂಬ ಐಫೈ ರೂಮ್ಸ್ ಎಲ್ಲ ಏನು ಸಿಗಲ್ಲ, ಇದೇ ಥರ ರೂಮ್ಸೇ ಸಿಗುತ್ತೆ, ನಾರ್ಮಲ್ ರೂಮ್ಸೇ ಸಿಗೋದು. ಇಲ್ಲೆಲ್ಲ ಐಫೈ ರೂಮ್ಸ್ ಎಲ್ಲ ಯಾವುದು ಸಿಗಲ್ಲ. ಓ ಹಿಂಗೋಗ್ಬೇಕಾ? ಓ ಹೆಂಗೋಗ್ಬೇಕು ತಗೊಬನ್ನಿ. ಇದು ನಾನು 2ನೇ ಸತಿ ಬಂದಿರೋದು ಈ ದೇವಸ್ಥಾನಕ್ಕೆ, ಆದರೂ ನಂಗೆ ಮರ್ತೋಗ್ಬಿಟ್ಟಿದೆ. ಹಂಗಾಗಿ ಮುರಳಿಯವ್ರನ್ನ ಕೇಳ್ಕೊಂಡು ಹೋಗ್ತಿದ್ದೆ. ಹೊರಗಡೆ ಈ ಥರ ಇರುತ್ತೆ, ಅಮಾವಾಸ್ಯೆಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ ಗೈಸ್. ಮಾಡೋಕ್ಕೆ ಕೆಲಸ ಇಲ್ವಾ? ಅವರಿಗಂತೂ ಇಲ್ವೇ ಇಲ್ಲ. ಓದ್ಲಾ ಇಲ್ಲಿ ದೇವಸ್ಥಾನದ ಎದುರುಗಡೆ ಬಂದ್ವಿ, ಅಲ್ಲಿ ಕೂತಿಟ್ಟಿದ್ರು, ಇಟ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ರಶ್ಶೇ ಇಲ್ಲ ಗೈಸ್. ನೀವು ಅಮಾವಾಸ್ಯೆ ದಿವಸ ಬರೋದಕ್ಕಿಂತ ಇಂಥ ಟೈಮಲ್ಲಿ ಬಂದ್ರೆ ಬೆಟರು. ಏನೂ ರಶ್ ಇರಲ್ಲ, ಫುಲ್ ಫ್ರೀಯಾಗಿರುತ್ತೆ ದರ್ಶನ. ನಾವಂತೂ 2 ಸತಿ ದರ್ಶನ ಮಾಡ್ಕೊಂಡಿದ್ವಿ. ಒಂದು ಸತಿ ಬೆಳಗ್ಗೆ, ಒಂದು ಸತಿ ಸಂಜೆ ಹೋಗ್ಬೇಕಾದ್ರೂ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಆರಾಮಾಗಿ ಕ್ಲೀನಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮತ್ತು ತುಂಬ ಜನ ಅಲ್ಲೇ ಬಂದು ಒಂದೊಂದು ತಿಂಗಳು 2 ತಿಂಗಳೆಲ್ಲ ಇರ್ತಾರೆ ಅವ್ರವ್ರ ಕಷ್ಟಕ್ಕೆ. ಒಟ್ಟಿನಲ್ಲಿ ಅಲ್ಲಿ ನದಿಲಿ ಮುಳುಗಿ ಎದ್ದರೆ ನಮಗೇನೇ ಕಾಯಿಲೆ ಇದ್ರೂ ಆಗಿರ್ಬೋದು, ನಮಗೇನೇ ಕಾಯಿಲೆ ಆಗಿರ್ಬೋದು, ಮತ್ತು ಹೇಳ್ತಾರೆ ದೆವ್ವ ಇಟ್ಕೊಂಡಿರುತ್ತೆ ಅಂತ. ಆ ಥರ ಅವ್ರು ಅಲ್ಲಿ ಇದ್ದರೆ ಆ ಥರ ಮುಳುಗಿ ಎದ್ದರೆ ಸಾಕು, ಆ ಥರ ಬರುತ್ತೆ. ನಾವು ರಿಯಲಾಗಿ ಅಲ್ಲಿ ನೋಡಿದ್ವಿ, ತುಂಬ ಜನಕ್ಕೆ ಆ ಥರ ಬಂದು ಇದು ಮಾಡ್ತಿದ್ರು. ಅದನ್ನು ನಮ್ಮ ನಂಬಿಕೆ ಅದು ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಒಟ್ಟು ಇವಾಗ ನಾವಿದ್ದೀವಿ ಅಂದರೆ ಎಲ್ಲ ಇದ್ದೇ ಇರುತ್ತೆ. ಸೊ ಅದಕ್ಕೇನೆ ಅಲ್ಲಿ ತುಂಬ ಜನ ಅವ್ರ ಕಷ್ಟಕ್ಕೆ ಬರ್ತಾರೆ. ಅಲ್ಲಿ ನಿಜ ಆಗುತ್ತಂತೆ. ಅಲ್ಲಿ ಯಾರೇನು ಪೂಜಾರಿ ಐನೋರು ಆ ಥರ ಈ ಥರ ಯಾರೂ ಇರಲ್ಲ. ಅದು ನೀರಲ್ಲಿ ಮುಳುಗಿ ಎದ್ರೇ ಒಂದು ಇದು. ಹಂಗಾಗಿ ನಂಬಿಕೆ ಚೆನ್ನಾಗಿರುತ್ತೆ, ಒಂದು ಮೈಂಡ್ ರಿಲೀಫ್ ಆಗುತ್ತೆ, ನಾವೇನೇ ಅಂದ್ಕೊಂಡ್ರೂ ಆಗುತ್ತೆ. ಅಲ್ಲಿ ಮೇನ್ ದೇವ್ರನ್ನ ತೋರಿಸಂಗಿಲ್ಲ, ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ತೋರಿಸ್ಲಿಲ್ಲ. ನಾವು ಈ ಕಡೆ ಸೈಡೆಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರು ನೋಡಿಕೊಂಡು ಮಧ್ಯಾಹ್ನ ಆಗೋಯ್ತು. ಅಷ್ಟೊತ್ತಿಗೆ ಅಲ್ಲಿ ಊಟ ಮಾಡೋಕೆ ಹೋಗ್ತಿದ್ವಿ. ಪ್ರತಿದಿನವೂ ಮಧ್ಯಾಹ್ನದ ಹೊತ್ತು ಅಲ್ಲಿ ಪ್ರಸಾದ ಕೊಡ್ತಾರಂತೆ. ಸೊ ಅದಕ್ಕೆ ನಾವು ಪ್ರಸಾದ ತಿನ್ಕೊಂಡು ಹೋಗ್ಬಿಟ್ಟು ಮಲ್ಕೊಬಿಡೋಣ ಅಂದ್ಕೊಂಡು ಬೇಗ ಹೋಗಿ ಪ್ರಸಾದ ತಿನ್ಕೊಂಡಿದ್ವಿ. ಹೊಟ್ಟೆ ಬೇರೆ ಹಸ್ತಿತ್ತು. ಊಟದ ಹಾಲು ಊಟ ಇರುತ್ತೆ, ಪ್ರತಿ ದಿವಸ ಇರುತ್ತಾ? ಪ್ರತಿ ದಿವಸ ಗೈಸ್. ನಾವು ಅಲ್ಲಿಂದ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಈ ಕಡೆ ಸೈಡ್ ಬಂದಾಗ ನಮಗೊಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಕೈ ಮುಕ್ಕೊಂಡು ಅದ್ರ ಎದುರುಗಡೆನೇ ಈ ಥರ ಕಲ್ಲಿರುತ್ತೆ. ಆ ಕಲ್ಲಲ್ಲಿ ನಾವು ಏನಾರು ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಬೇಡ್ಕೊಂಡು ಎತ್ತಿದ್ರೆ ಆ ಕಲ್ಲು ಈಸಿಯಾಗಿ ಮೇಲೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಮುರುಳಿಗೆ ಏನಾರು ಅಂದ್ಕೊಂಡು ಬೇಡ್ಕೊಂಡು ಎತ್ಕೊಳ್ಳಿ ನೀವು ಅಂತ ಅಂದೆ. ಸೊ ಅವರು ಏನೋ ಅಂದ್ಕೊಂಡು ಬೇಡ್ಕೊಂಡು ಎತ್ಕೊಂಡ್ರು, ತುಂಬ ಈಸಿಯಾಗಿ ಬಂತು. ಸೊ ಆಮೇಲೆ ನಾನು ಕೇಳಿದೆ ಏನು ಅಂದ್ಕೊಂಡೆ ಏನು ಅಂತ. ನಾನು ಎಲ್ಲ ನೆರವೇರಿದ ಮೇಲೆ ಹೇಳ್ತೀನಿ ಅಂದರು. ಗೈಸ್ ಏನಿದ್ದೆ ಮಾಡಿ 4:15 ಎದ್ದು ಈಗ ಬಸ್ಸು ಎಷ್ಟು ಗಂಟೆಗೆ ಲಾಸ್ಟು ಹರಿಹರಕ್ಕೆ ಅಂತ ಕೇಳ್ಕೊಬರೋಕ್ಕೆ ನಾನು ಮುರಳಿಯವರು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಿದ್ದೆ ಆಯಿತು. ಇನ್ನು ನಮಗೆ ಟ್ರೈನ್ ಇರೋದು ಬಂದ್ಬಿಟ್ಟು ಮತ್ತೆ 11:45ಗೆ ಟ್ರೈನ್ ಇರೋದು. ಸೊ ಅದಕ್ಕೆ ನಾವು ಇಲ್ಲಿ ಎಷ್ಟೊತ್ತಿಗೆ ಬಸ್ ಲಾಸ್ಟ್ ಇದೆ ಅಂತ ಕೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಇಲ್ಲೆಲ್ಲ ಇದು ಜಾಸ್ತಿ ಆಟೋದಲ್ಲೆಲ್ಲ ಹೋಗೋಣ ಅಂದರೆ ಕಾಸ್ಟ್ಲಿ ಹೇಳ್ತಾರೆ. ಮತ್ತು 2 ಆಟೋ 3 ಆಟೋ ಬೇಕು. ನಾವು ಇರೋ ಜನಗಳು ಅಷ್ಟೊಂದು ಜನ ಇದ್ದೀವಿ, ನಾವು 12 ಮೆಂಬರ್ಸ್ ಇದ್ದೀವಿ. ಸೊ ಅದಕ್ಕೇ ಬಸ್ ಎಷ್ಟೊತ್ತಿಗೆ ಹೋಗುತ್ತೆ ಫೈನಲ್ ಅಂತ ನೋಡೋಣ, ಕೇಳೋಣ ಅಂತ ಹೋಗ್ತಿದ್ವಿ ನಾವು. ಹೋಗಿ ನೋಡೋಣ. ಹಾಂ ಕೇಳಿಕೊಂಡು ಹೋಗ್ತಾ ಇದ್ದೀವಿ. 6:15 ಲಾಸ್ಟ್ ಅಂತೆ. ಇಲ್ಲಿಂದ ನಾವು ಹರಿಹರಕ್ಕೆ ಹೋಗೋದಾರೆ. ಸೊ ಅದು ಕೇಳಿಕೊಂಡು 7 ಅಪ್ ತೊಗೊಂಡು ಹೋಗ್ತಾ ಇದ್ದೀವಿ. ಹುಡುಗಿರಂತೆ ಗೈಸ್, ಹುಡುಗಿರು ನೋಡಿ, ಹುಡುಗರಿಗೆ ಎಷ್ಟು ಇದು. ಬನ್ನಿ ಗೈಸ್, ಹೋಗ್ಬಿಟ್ಟು ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಬಂದುಬಿಡೋಣ. ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ರಶ್ ಇರಲಿಲ್ಲ ಅಂತ ಇನ್ನೊಂದ್ಸತಿ ದರ್ಶನ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಇದರಲ್ಲಿ ನಾನು ದೇವ್ರನ್ನ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು, ರಶ್ ಕೂಡ ಇರಲಿಲ್ಲ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಿ ಕೂತ್ಕೊಂಡು ವಜ್ಜಿ ಗಿಜ್ಜಿ ತಿಂದ್ಕೊಂಡು ಅಷ್ಟೊತ್ತಿಗೆ ನಮಗೆ ಬಸ್ ಸಿಕ್ತು. ನಾವು ಬಸ್ ಹತ್ಕೊಂಡು ಹೊರಟ್ವಿ. ಬಸ್ ಸಿಕ್ತು, ನಾವು ಹೊರಟ್ವಿ. ನಾನು ನೋಡ್ದಂಗೆ ಆಲ್ಮೋಸ್ಟ್ ಗೈಸ್ ಆ ಕಡೆ ಸೈಡು ಬರೀ ಎಮ್ಮೆಗಳೇ ಜಾಸ್ತಿ. ಈ ಕಡೆ ಸೈಡ್ ನಮ್ಮ ಸೈಡೆಲ್ಲ ಬರೀ ಹಸುಗಳು ಜಾಸ್ತಿ. ಅಂದರೆ ಅಲ್ಲಿ ಬರೀ ಎಮ್ಮೆಗಳು ಮತ್ತು ಭತ್ತ ಹಾಕಿರ್ತಾರೆ. ಎಲ್ಲ ಕಡೆ ನಾಟಿ ಮಾಡಿ ಭತ್ತ ಹಾಕಿರ್ತಾರೆ. ಎಷ್ಟು ಹಸ್ರಾಗಿ ಕಾಣಿಸುತ್ತೆ ಅಂದರೆ ಅಷ್ಟು
ಅಷ್ಟು ಚೆನ್ನಾಗಿ ಕಾಣಿಸಿದೆ. ಆ ವೈಬ್ ಬಿಟ್ಬಿಟ್ಟು ನಮಗೆ ಬರೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಹಸ್ರನ್ನ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ. ನೀರಾವರಿ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಹಂಗಾಗಿ ಫುಲ್ ಎಲ್ಲಿ ನೋಡಿ ಇದೇ ಥರ ಇರುತ್ತೆ, ಒಳ್ಳೆ ಸೂಪರಾಗಿರುತ್ತೆ, ಸಖತ್ತಾಗಿತ್ತು. ನನಗಂತೂ ಆ ವೈಬ್ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿತ್ತು. ಎಲ್ಲ ಕಡೆ ಹಸಿರು, ಒಂಥರ ತಂಪು ವಾತಾವರಣ ಚೆನ್ನಾಗಿತ್ತು. ಸಿಗುತ್ತಿದ್ದೇನೆ ಇಲ್ಲ ಮತ್ತೆ ಒಳ್ಳೆ ಮಲಗಿದೆ ಮತ್ತೆ. ಗೈಸ್, ಈಗ ನಾವು ಹರಿಹರ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿ ಸ್ವಲ್ಪ ಜನನಲ್ಲೇ ಬಿಟ್ಬಿಟ್ಟು ನಾನು, ಮುರಳಿ, ಪ್ರಭುವಣ್ಣ, ವಿಶ್ವಣ್ಣ ಮತ್ತು ಮುರಳಿಯವ್ರ ಅತ್ತೆ ಅವರೆಲ್ಲ ನಾವು ಇಲ್ಲಿ ಜಾತ್ರೆ ನಡೀತಿದೆ. ನಮಗೆ ಟ್ರೈನ್ ಇರೋದು ಬಂದ್ಬಿಟ್ಟು 11:45. ಇವಾಗ ಟ್ರೈನ್ ಬಂದ್ಬಿಟ್ಟು 7:15. ಸೊ ಅದಕ್ಕೆ ಜಾತ್ರೆ ನೋಡ್ಕೊಂಬರೋಣ ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಹೋಗಿ ಜಾತ್ರೆ ನೋಡೋಣ ಅಂತ ಬಂದ್ಕೊಂಡಿದ್ವಿ. ಸಖತ್ತಾಗಿತ್ತು, ನಾವು ಬರ್ಬೇಕಾದ್ರೆ ನೋಡಿ ಸಖತ್ತಾಗಿತ್ತು. ಈಗ ನೋಡೋಣ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ನಿಮಗೂ ತೋರಿಸ್ತೀನಿ ಹೆಂಗಿದೆ. ಸೂಪರಾಗಿದೆ, ಸಖತ್ತಾಗಿದೆ ನೋಡಿ. ಇವರು ಇವತ್ತು ಕುಂಬಳಕಾಯಿ ಹಾಕೊಬಿಟ್ಟವ್ರೆ, ಕಾಲಿಗೆಲ್ಲ ಏಟ್ ಮಾಡ್ಕೊಂಡು ಕುಂಬಳಕಾಯಿ ಬಿದ್ದಿದ್ದಾರೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಿ, ಎಣ್ಣೆ 90 ಎಣ್ಣೆ ಹೊಡ್ಕೊಂಡು ಹ್ಞೂ. ಪ್ರಭು ಅಣ್ಣ ಬಿದ್ದಿದೆಯಲ್ಲ, ನೀನಲ್ಲ ಆ ಜಾಗದಲ್ಲಿ ಇದೆಯಲ್ಲ, ನಿನ್ನ ಅನಿಸಿಕೆ ಏನು ಬಿದ್ದಾಗ? ನಾನು ನೋಡಲಿಲ್ಲ, ನೋಡಿದ್ದು ನಮ್ಮ ವಿಶ್ವಣ್ಣನ. ವಿಶ್ವಣ್ಣ ಬನ್ನಿ ಇಲ್ಲಿ. ನಿಮ್ಮ ಫ್ರೆಂಡು ಬಿದ್ರಲ್ವಾ, ಅವಾಗ ನಿಮಗೆ ಏನು ಅನ್ನಿಸ್ತು? ನಮಗೆ ಆಗ ತುಂಬ ನಗು ಬಂತು, ಖುಷಿ ಆಯಿತು, ಚೆನ್ನಾಗಿತ್ತು. ನಮಗೆ ರೇಗಿಸ್ತಾ ಇದ್ದ ಎಂತ ದವ್ವ ಅಂತ ನೀರಲ್ಲಿ ಅವನೇ ದವ್ವನ ಥರ ಬಿದ್ದೋದ. ಇಂಥ ಫ್ರೆಂಡ್ ಬೇಕಿತ್ತಾ? ಸುಮ್ಮನೆ ತಮಾಷೆಗೆ ಜೋಕ್ ಮಾಡಿದೆ. ಆಟೋ ಟಾಪ್ ನಾನು ಯಾಕೆ ಇವಣ್ಣ ಹುಡುಗಿರ್ ಟಾಪ್ ಬಗ್ಗೆ ಮಾತಾಡ್ತೈತೆ ಅಂದ್ಕೊಂಡು ಇವಣ್ಣ ಆಟೋ ಟಾಪ್ ಬಗ್ಗೆ ಮಾತಾಡ್ತೈತೆ. ನಾನೇನು ಅಂದ್ಕೊಂಡೆ ಇವಣ್ಣ ಯಾಕೆ ಹುಡುಗಿ ಟಾಪ್ ಬಗ್ಗೆ ಮಾತಾಡ್ತೈತಲ್ಲ ಅಂತ ಅಂದ್ಕೊಂತ ಇದ್ದೀನಿ. 31 ರೂಪಾಯಿ, 201 ರೂಪಾಯಿ ಬಿಗ್ ಆಫರ್ ಅಂತೆ, ಮೆಗಾ ಸೇಲ್. ಅಮೃತ ಆರೋಗ್ಯ ಟೀ ಪಾಯಿಂಟ್ ಅಂತೆ, ಆರೋಗ್ಯ ಟೀ ಪಾಯಿಂಟ್ ಅಂತ ಇದು. ಅಮೃತ ಆರೋಗ್ಯ ಟೀ ಪಾಯಿಂಟ್. ಈಗ ನಾವು ಹರಿಹರಕ್ಕೆ ಬಂದಿದ್ದೀವಿ. ಒಂದು ಜಾತ್ರೆ ನಡೀತಾ ಇದೆ, ಊರಬ್ಬ. ಪೂಜೆ ಅವರು ಪಾರ್ಟಿ ಕೊಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸ್ಪಾನ್ಸರ್ ಇವ್ರದ್ದೇ. ಸೌಕರ್ ಅವರು, ಪೂಜಾ ಗೌಡ ಅವರು ಸೌಕರ್, ಅವ್ರು ಕೊಡ್ತಾ ಇದ್ದಾರೆ ಪಾರ್ಟಿ. ರೈಲ್ವೆ ಸ್ಟೇಷನ್ ಕುಂತಿರೋ ಅವರೇ ಕರ್ಕೋಬೇಕಾರೆ ಸಣ್ಣ ಬಸಪ್ಪ ವಯಸ್ಸು ನೋಡಿ ಜಾತ್ರೆ. ಅಯ್ಯೋ ಗಾಯ್ಸ್, ಮಸಾಲೆ ಪುರಿ ಟೇಸ್ಟ್ ಮಾಡೋಣ ಅಂತ ಕರ್ಕೋಗ್ತಿದ್ದಾರೆ ನಮ್ಮ ಅಣ್ಣ. ನಿಮ್ಮ ಮುಖನೇ ತೋರಿಸಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸಗದಾಗಿ ಮಾಡಿದ್ದಾರೆ ಮಾತ್ರ. ಇನ್ನೊಂದು ದೇವಿ ಇದೆ ಅಲ್ಲಿ, ಟೆಂಪಲ್. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಇನ್ನೂ 2 ದೇವಸ್ಥಾನ ಇದೆಯಂತೆ, ಅದಕ್ಕೂ ಹೋಗ್ತಾ ಇದ್ದೀವಿ. ಮತ್ತು ನಾವು ಅಲ್ಲಿ ಪಾನಿಪುರಿ ತಿಂದ್ವಲ್ಲ, ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಫುಲ್ಲು ಸ್ವೀಟ್ ಇತ್ತು. ಹಂಗಾಗಿ ಈಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಸಖತ್ತಾಗೈತೆ, ಯಾವ ಲಕ್ಕೋ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ಜಾತ್ರೆ ಇರೋದ್ರಿಂದ ನಮಗೂ ಟೈಮ್ ಇರೋದ್ರಿಂದ ಇಲ್ಲೆಲ್ಲ ಸುತ್ತಾಡ್ಕೊಂಡು ನೋಡ್ತಾ ಇದ್ದೀವಿ. ಸಖತ್ತಾಗೈತೆ. ನಾನು ನೋಡಿದೆ ಬಾರಪ್ಪ.
ಸಖತ್ತಾಗಿ ಮಾಡಿದ್ದಾರೆ. ಜಾತ್ರೆ ಮಾಡಿದ್ರೆ ಹಿಂಗೆ ಮಾಡಬೇಕು. ಎಲ್ಲಿ ಹೋಗೋಣ ನಡಿ. ಈಗ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೊಡ್ಡ ದೇವಸ್ಥಾನ ಗೋಪುರ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಮಾತ್ರ. ಅಲ್ಲಿ ಗೋಪುರ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗೈಸ್. ನನ್ನ ಲೈಫಲ್ಲಿ ನಿಜವಾಗ್ಲೂ ಆ ಥರ ಗೋಪುರ ಎಲ್ಲೂ ನೋಡಿಲ್ಲ. ಮಧ್ಯದಲ್ಲಿ ಫುಲ್ಲು ದೇವ್ರದ್ದು ಮೂರ್ತಿನೇ ಇಟ್ಟಿದ್ದಾರೆ. ಸಖತ್ತಾಗಿತ್ತು. ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ಬೋದು ನೀವು. ಗೋಪುರ ಮಾತ್ರ ನೆಕ್ಸ್ಟ್ ಲೆವೆಲು. ಅದು ರಾಜಗೋಪುರ ಅಂತೆ. ನನಗೂ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಗೋಪುರ ಮಾತ್ರ ನೆಕ್ಸ್ಟ್ ಲೆವೆಲು. ರಾಜಗೋಪುರ ಅಂತೆ. ಸಖತ್ತಾಗೈತೆ ಮತ್ತು ದೇವಸ್ಥಾನ. ಯಾರ ಹರಿಹರ ಸೈಡ್ ಬಂದವ್ರು ನೋಡ್ಕೊಂಡು ಹೋಗಿ. ಗೈಸ್ ದೇವಸ್ಥಾನ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ಸಖತ್ತಾಗಿ ಗೈಸ್ ದೇವಸ್ಥಾನ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸಖತ್ತಾಗಿತ್ತು. ನಂಗೆ ದೇವಸ್ಥಾನಕ್ಕಿಂತ ಆ ಗೋಪುರ ನೋಡೋಣ ಫುಲ್ ಖುಷಿ ಆಗೋಯ್ತು. ಸಖತ್ತಾಗೈತೆ. ನೋಡೋಣ ಅದ್ರ ಮಧ್ಯೆ ದೇವ್ರು ಹೆಂಗ್ ನಿಲ್ಸಿದ್ದಾರೆ. ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ಆ ಥರ ಗೋಪುರನೇ ನೋಡಿಲ್ಲ ಬಿಡಿ. ಇದೇ ಫಸ್ಟ್ ನಾನು ನೋಡಿರೋದು. ಸಖತ್ತಾಗೈತೆ ಗೋಪುರ ಮಾತ್ರ. ಗೈಸ್ ನಮ್ಮ ಲಕ್ಕೆ. ಯಾಕಂದ್ರೆ ನಾವೆಲ್ಲೋ ಇದ್ದವ್ರು ಇಲ್ಲಿ ಬಂದ್ಬಿಟ್ಟು ನಾವು ಇದೆಲ್ಲ ನೋಡಬೇಕು ಅಂದರೆ ನಮ್ಗೆ ಲಕ್ಕೆನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯ್ತು ನನಗೆ. ವಾವ್. ನೆಕ್ಸ್ಟ್ ನಾವು ಇನ್ನೊಂದು 3ನೇ ದೇವಸ್ಥಾನ ಅಂದಲ್ಲ, ಅಲ್ಲಿಗೆ ಬಂದ್ವಿ. ಅಲ್ಲಂದು ಸಖತ್ ರಶ್ ಇತ್ತು. ಒಳಗಡೆ ಹೋಗೋಕ್ಕಾಗಲಿಲ್ಲ, ಹೊರಗಡೆನೇ ನೋಡ್ಕೊಂಡು ಬಂದ್ವಿ. ಮತ್ತು ಫುಲ್ ಇಲ್ಲೆಲ್ಲ ಜಾತ್ರೆ ಐಟಮ್ಸು, ಜಾತ್ರೆಯಲ್ಲಿ ಏನು ಸಿಗುತ್ತೆ ಎಲ್ಲ ಇತ್ತು. ನಾನೊಂದು 2 ಏನೋ ತೊಗೊಂಡೆ ಅಷ್ಟೇ. ನನಗೆ ಇಂಟ್ರೆಸ್ಟಿಂಗ್ ಆಗಿರೋದು ಮಾತ್ರ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ತುಂಬ ಕ್ರೌಡ್ ಇತ್ತು. 2 ದೇವಸ್ಥಾನದಲ್ಲಿ ಕ್ರೌಡೇ ಇರಲಿಲ್ಲ. ಇಲ್ಲಿ ಮಾತ್ರ ಯಾಕಂದರೆ ಎಲ್ಲ ಸಿಗುತ್ತಲ್ಲ ಇಲ್ಲ ಐಟಮ್ಸ್ ಎಲ್ಲ, ಸೊ ಅದಕ್ಕೆ ಇಲ್ಲಿ ತುಂಬ ಕ್ರೌಡ್ ಇತ್ತು. ಇಲ್ಲಿ ನೋಡಿ, ಅದಕ್ಕೆ ಫುಲ್ ಗೋಪುರ ಎಲ್ಲ ಇಲ್ಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಳ್ಳೆ ಅರಮನೆ ಥರ ಮಾಡಿದ್ದಾರೆ. ನಾವು ದೂರದಿಂದನೇ ನೋಡಿಬಿಟ್ಟು ಹೋದ್ವಿ. ಫುಲ್ ರಶ್ ಇತ್ತು, ಒಳಗಡೆ ಹೋಗೋಕ್ಕಾಗಲಿಲ್ಲ. ಮತ್ತು ನಮಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇಗ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಗೈಸ್ ಇವಾಗ ಇಲ್ಲಿ ಟ್ಯಾಬ್ಲೆಟ್ ತೊಗೊಂತಿದ್ರೆ ಅಣ್ಣನ ಕಾಲು ಲೇಟ್ ಆಗಿತ್ತಲ್ಲ, ಸೊ ಅದಕ್ಕೇ ನಾನು ಅಲ್ಲಿ ಇದು ಬಂದು ತೊಗೊಂಡೆ. ಇದನ್ನು ಫ್ಲವರ್ ಎಲ್ಲಿಡಕ್ಕೆ. ಇದು ಪಾಪುಗೆ ಲೇಕ್ ಶೂ ತೊಗೊಂಡಿದ್ದಾರೆ. ನಾನು ಆಮೇಲೆ ಒಂದೇ ಥರದ್ದು ಬಟ್ಟೆ ಫ್ರಾಕ್ ತೊಗೊಂಡಿದ್ದೀನಿ. ಗೈಸ್ ನಾವೀಗ ಡಾಬಾಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಅವ್ರಿಗೂ ತೊಗೊಂಡು ಹೋಗೋದೆ. ಡಾಬಾದಲ್ಲಿ ನಾವು ತಿನ್ಕೊಂಡು ಚೆನ್ನಾಗಿತ್ತು ಊಟ. ಅವ್ರಿಗೂ ಪಾರ್ಸಲ್ ತೊಗೊಂಡು ಹೋದ್ವಿ. ಅಲ್ಲಿ ಅವರೆಲ್ಲ ಊಟ ಮಾಡಿದ್ಮೇಲೆ ನಾನು ವೀಡಿಯೋ ಮಾಡ್ಕೊತಿದ್ದೀನಿ. ಊಟ ಮಾಡೋದೆಲ್ಲ ಏನಕ್ಕೆ ವೀಡಿಯೋ ಮಾಡೋದು ಅಂದ್ಬಿಟ್ಟು ಇಲ್ಲಿ ಲೇಕ್ಷಣ ಬ್ಯಾಗ್ನ ಹಾಕ್ಕೊಂಡು ನಾನು ಟ್ರೈನಿಗೆ ಹೋಗ್ತೀನಿ ಅಂತ ಇಲ್ಲಿ ಹಾಕ್ಕೊಂಡು ಇದು ಮಾಡ್ತಿದ್ಲು. ಪಾಪ ಫುಲ್ ವೆಯ್ಟ್ ಇತ್ತು. ನಾನು ಹಾಕ್ಬಿಟ್ಬಿಟ್ಟಿದ್ದೆ, ಸುಮ್ಮನೆ ಹಾಕ್ಕೊಂಡಿದ್ಲು. ನಾವು ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ವಿ. ಇನ್ನೇನು ಟ್ರೈನ್ ಬರುತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ. ಸೊ ಅದಕ್ಕೆ ನಾವು ಅಲ್ಲೇ ಆಟ ಆಡಿಕೊಂಡು, ಲೇಕ್ಷಿತೆಯವರು ಆಟ ಆಡ್ತಾಯಿದ್ರು, ಮುರಳಿ ಅವರು. ಹಾಗೆ ಆಟ ಆಡ್ಕೊಂಡು ಆರಾಮಾಗಿ ನಿಂತಿದ್ವಿ. ಅದೆಲ್ಲ ಆದಮೇಲೆ ಇನ್ನೇನು ಟ್ರೈನ್ ಬರೋ ಸಮಯ. ಟ್ರೈನ್ ಬಂತು. ಆದರೆ ನಾವೇನು ಎಡ್ವರ್ಟ್ ಮಾಡ್ಕೊಂಡು ಹೋದ್ವಿ ಅಂದರೆ ರೈಲ್ವೆ ಸ್ಟೇಷನಲ್ಲೇ ಬ್ಯಾಗ್ ಬಿಟ್ಬಿಟ್ಟು ಹೋದ್ವಿ. ಇಲ್ಲೆಲ್ಲ ಏನು ಮಾಡಿದ್ರು ಅಂದರೆ ಅರ್ಜೆಂಟಿಗೆ ಟ್ರೈನ್ ಬಂತು ಅನ್ನೋದಕ್ಕೆ ಎಲ್ಲರೂ ಒಂದು ಕೈಯಲ್ಲಿ ಪಾಪು ಇಟ್ಕೊಂಡು, ಇಬ್ಬರು ಮುರಳಿಯವರು ಪಾಪುನ ಎತ್ಕೊಂಡೋದ್ರು, ಇನ್ನೊಬ್ರು ಪಾಪುನ ಎತ್ಕೊಂಡೋದ್ರು. ಇನ್ನು ಮಿಕ್ತವರೆಲ್ಲ ಬ್ಯಾಗ್ ಎತ್ಕೊಳ್ಳೋರು. ಒಬ್ಬೊಬ್ರು ಏನು ಮಾಡಿಬಿಟ್ಟು ಮರ್ತುಬಿಟ್ಟು ಹಂಗೆ ಟ್ರೈನ್ನ ಹತ್ತಿ ಹೋದ್ವಿ ನಾವು ಅಲ್ಲಿಂದ. ನಾನು ಬಂದು ಬ್ಲಾಗ್ನ ಏನು ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ನನಗೆ ಹೇಳ್ದಂಗೆ ಬ್ಯಾಗ್ ಮಿಸ್ ಆಗಿತ್ತು ಹರಿಹರದಲ್ಲಿ ಅಂತ ಹೇಳಿದ್ವಲ್ಲ. ಫೈನಲಿ ಬ್ಯಾಗ್ ಕೂಡ ಸಿಕ್ತು. ಏನಂದರೆ ಮುರಳಿಯವರು ಕಾಲ್ ಮಾಡಿದರು. ಅಲ್ಲೇನೇ ಕೂತ್ಕೊಂಡು ನಮಗೆ ಅರಸೀಕೆರೆ ಹತ್ತಿರ ಬಂದಾಗ ಬ್ಯಾಗ್ ಮಿಸ್ ಆಗಿದೆ ಅಂತ ಗೊತ್ತಾಯಿತು. ಆವಾಗ ಏನು ಮಾಡಿದ್ರು ಮುರಳಿಯವರು ಇಮಿಡಿಯೇಟಾಗಿ ಕಾಲ್ ಮಾಡಿದರು. ಅಂದರೆ ಟ್ರೈನ್ ಕಸ್ಟಮರ್ ಕೇರ್ ಇರುತ್ತಲ್ಲ, ಅದಕ್ಕೆ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಒಂದು ಕಂಪ್ಲೇಂಟ್ನ ರೈಸ್ ಮಾಡಿದರು. ಅದಾದಮೇಲೆ ಅವರಿದ್ದವರು ಇಮಿಡಿಯೇಟಾಗಿ ಹರಿಹರ ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿ ಹಿಂಗೆ ಬ್ಯಾಗ್ ಮಿಸ್ ಆಗಿದೆಯಂತೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ಅಂತ ಹೇಳಿ ಅವರು ಕೂಡ ಇಮಿಡಿಯೇಟಾಗಿ ಮುರಳಿಯವ್ರ ನಂಬರ್ ಇಸ್ಕೊಂಡು ಅವರು ಫೋನ್ ಮಾಡಿದರು ನಮಗೆ. ಸರ್ ನಿಮ್ಮ ಬ್ಯಾಗ್ ಇಲ್ಲೇ ಇದೆ, ನಾವು ತೊಗೊಂಡು ಇಟ್ಕೊಂಡಿದ್ವಿ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆಮೇಲೆ ನಮ್ಮ ಮಾವನ ಅರಸೀಕೆರೆಯಲ್ಲಿ ಇಳಿಸ್ಬಿಟ್ಟು ಅವ್ರನ್ನ ಮತ್ತೆ ರಿಟರ್ನು ಹರಿಹರಕ್ಕೆ ಟ್ರೈನ್ ಹತ್ತಿಸ್ಬಿಟ್ಟು ನಾವು ನಮ್ಮ ಪಾಡಿಗೆ ಹಾಸನಿಗೆ ಬಂದ್ವಿ. ಅವರು ಇಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಬಂದರು. ಯಾರೋ ಹೋದರೆ ದಯವಿಟ್ಟು ಫಸ್ಟ್ ಏನಾರು ಬ್ಯಾಗ್ ಮಿಸ್ ಆದರೆ ಫಸ್ಟ್ ಕಂಪ್ಲೇಂಟ್ ಕೊಡಿ. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅಂದರೆ
ಇನ್ನು ಒಂದು 10-15 ಮಿನಿಟ್ಸಲ್ಲೇ ನಮಗೆ ಕ್ಲೀನಾಗಿ ರೆಸ್ಪಾನ್ಸ್ ಬಂತು. ಕ್ಲೀನಾಗಿ ಇಲ್ಲೇ ಇದೆ ಬ್ಯಾಗು, ಹಿಂಗೆ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಯಾರ್ದಾರು ಬ್ಯಾಗ್ ಮಿಸ್ ಆಗಿದೆ ರೈಲ್ವೆ ಸ್ಟೇಷನ್ಗಳಲ್ಲಿ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಕ್ಲೀನಾಗಿ ಯಾವುದೇ ಭಯ ಇಲ್ಲದೇ ನೀವು ಕಸ್ಟಮರ್ ಕೇರಿಂಗ್ ನಂಬರ್ ಕಾಲ್ ಮಾಡಿ ನೀವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಇಷ್ಟ ಆಗಿತ್ತು ಸ್ಟೋರಿ. ಅಪ್ಪ ಬರೋಷ್ಟೊತ್ತಿಗಂದು ತಲೆ ಕೆಟ್ಟೋಯ್ತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಏನಿದ್ರು ನಾನು ಕಮೆಂಟಲ್ಲಿ ಮೆಸೇಜ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.